ನಮಸ್ಕಾರ ಎಲ್ಲ ಕರ್ನಾಟಕದ ಜನತೆಗೆ. ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಏನು ನಡೀತಿದೆ ರೀ ನಮ್ಮ ಕರ್ನಾಟಕದಲ್ಲಿ? ಒಬ್ಬ ಮಹಿಳಾ ಆಯುಕ್ತರಿಗೆ ಕಾಂಗ್ರೆಸ್ ಮುಖಂಡ ಫೋನ್ನಲ್ಲಿ ಕೆಟ್ಟ ಪದಗಳನ್ನು ಮಾತಾಡ್ತಾನೆ. ಪೌರ ಕಾರ್ಮಿಕರಿಗೆ ಆ ಮಗ ಈ ಮಗ ಅಂತ ಹೇಳಿ ಕೆಟ್ಟದಾಗಿ ಪದ ಬಳಕೆ ಮಾಡಿ ಮಾತಾಡ್ತಾರಲ್ಲ, ನಾಚಿಕೆ ಆಗ್ಬೇಕು. ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡ್ಸ್ಕೊಬೇಕು ಸರ್. ಯಾಕೆ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ ನಾನು. ಈ ವಿಚಾರವಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಕೇಳ್ರಿ. ಕರ್ತವ್ಯ ಮಾಡಿದ ಮಹಿಳಾ ಅಧಿಕಾರಿಗೆ ಈ ರೀತಿ ಮಾತಾಡೋಕೆ ಧೈರ್ಯ ಹೆಂಗೆ ಬಂತ್ರಿ ಅವ್ರಿಗೆ? ನಾಚಿಕೆ ಆಗ್ಬೇಕು. ಇದು ರಾಜಕೀಯ ಅಲ್ಲ, ಇದು ಸಾಮಾನ್ಯ ಘಟನೆನೂ ಅಲ್ಲ. ಇದು ಆಡಳಿತ ಕಾನೂನು, ಮಹಿಳಾ ಗೌರವವನ್ನು ಎಲ್ಲವನ್ನು ಪ್ರಶ್ನೆ ಮಾಡುವಂತ ಘಟನೆ. ರಸ್ತೆ ಮೇಲೆ ಬ್ಯಾನರ್ಗಳನ್ನು ದೊಡ್ಡದಾಗಿ ಹಾಕಿದ್ರೆ ಅಥವಾ ಸರ್ಕಲ್ಗಳಲ್ಲಿ ದೊಡ್ಡದಾಗಿ ಹಾಕಿದ್ರೆ ಅಲ್ಲಿ ಅಪಘಾತಗಳಾಗುವಂಥ ಚಾನ್ಸಸ್ಗಳಿರುತ್ತೆ. ಗಾಡಿಗಳು ಸರಿಯಾಗಿ ಹೋಗೋಕ್ಕಾಗಂಗಿಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದಕ್ಕೆ ಏನು ಮಾಡ್ತಾರೆ, ಬಹಳಷ್ಟು ದಿನಗಳಲ್ಲಿ ಬ್ಯಾನರ್ಗಳು ಬಿದ್ದಿರ್ತಾವಲ್ಲ, ಅದಕ್ಕೆ ನಗರಸಭೆ ಕಮಿಷನರ್ ತಮ್ಮ ಕರ್ತವ್ಯ ಮಾಡ್ತಾರೆ, ಬ್ಯಾನರ್ ತೆಗಿತಾರೆ. ಇದು ಅವರ ಕೆಲಸ, ಇದು ಕಾನೂನು. ಅದಕ್ಕೆ ಇದನ್ನು ಸಹಿಸದೆ ಸೋತ ಕಾಂಗ್ರೆಸ್ ಅಭ್ಯರ್ಥಿ ನೇರವಾಗಿ ಫೋನ್ ಮಾಡಿ ಮಹಿಳಾ ಅಧಿಕಾರಿಗೆ ಅಸಭ್ಯ ಶಬ್ದಗಳಿಂದ ಬೆದರಿಕೆ ಹಾಕೋದು, ಅವಮಾನ ಮಾಡ್ತಾರೆ. ಇದು ಯಾವ ಮಟ್ಟದ ಧೈರ್ಯ ನೋಡ್ರಿ. ಮಹಿಳೆ ಅಂತ ಗೊತ್ತಿದ್ರು ಈ ರೀತಿ ಮಾತಾಡೋದು ರಾಜಕೀಯನ ಅಥವಾ ಗುಂಡಾಗಿರಿನ? ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈ ಧೈರ್ಯ ಒಬ್ಬಂಟಿಯಾಗಿ ಬರೋದಲ್ಲ, ಹಿಂದೆ ಬೆಂಬಲ ಇರ್ತದೆ. ಅದಕ್ಕೆ ಕೇಳ್ತೀನಿ, ಸರ್ಕಾರ ನೌಕರಿ ಸಂಘರಿ ಎಲ್ಲಿದೆ? ಅದಕ್ಕೆ ಕೇಳ್ತೀನಿ, ಸರ್ಕಾರಿ ನೌಕರ ಸಂಘ ಎಲ್ಲೈತಿ? ಮಹಿಳಾ ಆಯೋಗ ಏನು ಮಾಡಾಕತ್ತೈತಿ? ಪೊಲೀಸ್ನವರು ಇನ್ನೂ ಯಾಕೆ ಕ್ರಮ ತಗೊಂಡಿಲ್ಲ? ಆಡಳಿತ ಪಕ್ಷದ ನಾಯಕರು ಯಾಕೆ ಮೌನವಾಗಿದ್ದೀರಿ? ಈ ಮೌನ ಸಾದಾ ಮೌನ ಅಲ್ಲ, ಇದು ಬೆಂಬಲದಂತೆ ಕಾಣುತ್ತದೆ. ಒಂದು ಕ್ಷಣ ಯೋಚಿಸಿ. ಇವತ್ತು ಅವಳು ಕಮಿಷನರ್, ಅದಕ್ಕೆ ಸ್ವಲ್ಪ ರಕ್ಷಣೆ ಇದೆ. ನಾಳೆ ಸಾಮಾನ್ಯ ಸರ್ಕಾರಿ ನೌಕರರು, ತಾಲೂಕು ಆಫೀಸ್ನಲ್ಲಿ ಒಬ್ಬ ಹೆಣ್ಣು, ಕೌಂಟರ್ನಲ್ಲಿ ಕೂತಿರುವಂಥ ಒಬ್ಬ ಮಹಿಳೆ, ಇಂಥ ಗುಂಡಾವರ್ತನೆ ಮಾಡುವಂಥ ವ್ಯಕ್ತಿಗಳೇನಾದರೂ MLAಗಳಾದ್ರೆ ಹೆಂಗಿರ್ತೈತೆ ಗೊತ್ತಾ? ಅಧಿಕಾರಿಗಳ ಜೀವನ ಹೆಂಗಿರ್ತೈತೆ ಗೊತ್ತಾ? ಕಾನೂನು ಪಾಲಿಸುವ ಅಧಿಕಾರಿಗಳಿಗೆ ಬೈಯೋದು, ಬೆದರಿಸೋದು, ಅವಮಾನ ಮಾಡೋದು, ಇದು ರಾಜಕೀಯ ಅಲ್ಲ, ಇದು ಗುಂಡಾವರ್ತನೆ. ಮಹಿಳೆ ಅನ್ನೋ ಒಂದು ಕಾರಣಕ್ಕೆ ಇಷ್ಟು ಧೈರ್ಯ ಬಂದಿತ್ತು, ಅಥವಾ ನಾವು ಅಧಿಕಾರದೊಳಗೆ ಅದೀವಿ ಅನ್ನೋ ಒಂದು ಅಹಂಕಾರ ಆಯಿತು ಅವ್ರಿಗೆ? ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನೇರ ಪ್ರಶ್ನೆ. ನಿಮ್ಮ ಪಕ್ಷದವರು ಅಂತ ಹೇಳಿ ಇನ್ನೂ ಯಾಕೆ ಮೌನವಾಗಿದ್ದೀರಿ? ಅಥವಾ ಕಾನೂನು ನಿಮ್ಮವ್ರಿಗೆ ಅನ್ವಯ ಆಗೋದಿಲ್ವಾ? ಇನ್ನೂ ಯಾಕೆ FIR ಮಾಡಿಲ್ಲ? ಇನ್ನೂ ಯಾಕೆ ಕ್ರಮ ತಗೊಂಡಿಲ್ಲ? ಇದು ಸರ್ಕಾರನ ಗುಂಡಾ ರಾಜಕೀಯನ? ಒಂದು ಮಾತು ಸ್ಪಷ್ಟ ನಂಗೆ ಅರ್ಥ ಆಗುತ್ತೆ. ಇಂಥವ್ರು ಏನಾದರೂ MLA ಆದ್ರೆ ಆಗೋದಿಲ್ಲ ಬಿಡ, ಆಗಕ್ಕೆ ಲಾಯಕ್ಕೂ ಇಲ್ಲ ಅಂತ ಅನ್ಕೊಳ್ತೀನಿ. ಇದು ನನ್ನ ಮಾತಲ್ಲ, ಇದು ಜನರ ಪ್ರಶ್ನೆ, ಇದು ಮಹಿಳೆಯರ ಪ್ರಶ್ನೆ, ಇದು ಆಡಳಿತ ಗೌರವದ ಪ್ರಶ್ನೆ. ಈ ವಿಷಯ ಮರೆಸಬಾರ್ದು. ಈ ವಿಷಯಕ್ಕೆ ನ್ಯಾಯ ಸಿಗಬೇಕು. ತಪ್ಪು ಮಾಡಿದವರು ಯಾರೇ ಆಗಿರಲಿ, ಪಕ್ಷ ನೋಡದೆ ಕ್ರಮ ತಗೋಬೇಕು. ಇದೇ ನಿಜವಾದ ಆಡಳಿತ, ಇದೇ ನಿಜವಾದ ಕಾನೂನು. ಈ ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಒಂದ, ಮಹಿಳೆಯರಿಗೆ ಬಸ್ ಫ್ರೀ ಮಾಡಿ ಖುಷಿ ಪಡಿಸ್ಬೇಡ್ರಿ, ಮಹಿಳೆಯರಿಗೆ ರಕ್ಷಣೆ ಕೊಡ್ರಿ. ಒಬ್ಬ ಮಹಿಳೆ ಅಧಿಕಾರಿ ಅವ್ರಿಗೆ ಇಲ್ಲಿ ರಕ್ಷಣೆ ಇಲ್ಲ. ಅವ್ರಿಗೆ ಇಲ್ಲಿ ಕೆಟ್ಟ ಪದಗಳನ್ನು ಕೇಳಿಸ್ಕೊಳ್ಬೇಕು ನಿಮ್ಮ ಮುಖಂಡರುಗಳಿಂದ ಅಂತಂದ್ರೆ ಇನ್ನು ಸಾಮಾನ್ಯ ಮಹಿಳೆಯರಿಗೆ? ಇಷ್ಟು ಹೇಳ್ತಾ ನಮ್ಮ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಸಪೋರ್ಟ್ ಮಾಡಿರಿ, ಸರ್ಕಾರಕ್ಕೆ ಪ್ರಶ್ನೆ ಮಾಡಿರಿ, ಕಮೆಂಟ್ ಮಾಡಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.